Exercise 5.4 first heading. Okay, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ ಬೈ ಡಿವಿಷನ್ ಮೆಥಡ್. ಡಿವಿಷನ್ ಮೆಥಡ್ ಇಂದ ಸ್ಕ್ವೇರ್ ರೂಟ್ ಕಂಡುಹಿಡಬೇಕು. ಸೊ ಇಲ್ಲಿ ಏನು ನಾವು ಕಂಡುಹಿಡಬೇಕು, ಸ್ಕ್ವೇರ್ ರೂಟ್ ಆಫ್ 2304 ಕಂಡುಹಿಡಬೇಕು. ಓಕೆ, ಯಾವ ಮೆಥಡ್ ಇಂದ? ಡಿವಿಷನ್ ಮೆಥಡ್. ಓಕೆ, ಅದು ಯಾವ ತರ ಮಾಡ್ಬೇಕಂತ ನೋಡಲಿ. ಓಕೆ, ಸೊ ಈಗ ಫಸ್ಟ್ ಆ ನಂಬರ್ ತಗೊಳ್ರಿ 2304. ಓಕೆ, ಈಗ ನೀವೇನ್ ಮಾಡ್ರಿ, ರೈಟ್ ಸೈಡ್ ಇಂದ ಟೂ ನಂಬರ್ಸ್ ಗ್ರೂಪ್ ಮಾಡ್ಕೊಂಡು ಬರ್ರಿ. ರೈಟ್ ಸೈಡ್ ಇಂದ ಟೂ ನಂಬರ್ಸ್ ಒಂದು ಗ್ರೂಪ್ ಮಾಡೋಣ. ಓಕೆ, ಸೊ ಇದೊಂದು ಗ್ರೂಪ್ ಆಯ್ತು, ಇದೊಂದು ಗ್ರೂಪ್ ಆಯ್ತು. ಈಗ ನೀವು ನೋಡ್ರಿ 23 ಐದಲ್ಲ. ಓಕೆ, ನೀವೇನ್ ಮಾಡ್ರಿ, ಸ್ಕ್ವೇರ್ಸ್ ಬರ್ಕೊಳ್ರಿ. ಓಕೆ, 23ಗೆ ಹತ್ತಿರ ಇರೋ ಸ್ಕ್ವೇರ್ ಯಾವುದು? 23ಗೆ ಹತ್ತಿರ ಇರೋ ಸ್ಕ್ವೇರ್ ಯಾವುದು? 16. ಅಂದ್ರೆ 23ಗಿನ ಕಡಿಮೆ ಇರಬೇಕು, ಇಲ್ಲ ಈಕ್ವಲ್ ಇರ್ಬೇಕು, ಜಾಸ್ತಿ ಇರಬಾರ್ದು. 23ಗಿನ ಕಡಿಮೆ ಇರೋದು ಯಾವುದು? 16. ಸೊ ಈಗ ನೀವು ನೋಡಿದ್ರೆ 4 4 ಜಾ 16. ಓಕೆ, ಸೊ ನೀವು ಸ್ಕ್ವಯರ್ಸೇ ತಗೋಬೇಕು. ಓಕೆ, ಈಗ ಹೇಳ್ರಿ 23 16 ಹೋದ್ರೆ ಎಷ್ಟಾಯ್ತು? 7 ಉಳೀತು. ಓಕೆ, ಇವಾಗ ಏನಾಗುತ್ತೆ, ಇವು ಎರಡೂ ನಂಬರು ಇಳಿದು ಬಿಡ್ತವೆ. ಓಕೆ, ನಾರ್ಮಲ್ ಆಗಿ ಡಿವಿಷನ್ ಅಲ್ಲಿ 1 ನಂಬರ್ ಇಳುತ್ತೆ, ಈ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದ್ರಿಂದ 2 ನಂಬರ್ ಇಳಿಯುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ 4 ಇದೆ ಅಂದ್ರೆ ಅದಕ್ಕೆ 4 ಆಡ್ ಮಾಡಬೇಕು. 4 + 4 ಎಷ್ಟು? 8. ಓಕೆನಾ? ಈಗ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ನಂಬರ್ ಹಾಕ್ತಿರೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಈಗ ಅನ್ಕೊಳ್ಳೋಣ, ಇದು ಒಂದು ನಂಬರು ಇಲ್ಲಿ ಬರಿಬೇಕು, ಇಲ್ಲಿ ಏನ್ ಬರೀತಿರೋ ಇಲ್ಲಿ ಕೂಡ ಅದೇ ಬರಿಬೇಕು. ಓಕೆನಾ? ಸೊ ಈಗ ನೋಡ್ರಿ, ಇಲ್ಲಿ ಲಾಸ್ಟ್ ನಂಬರ್ ಏನಿದೆ? 4 ಬರೋ ಚಾನ್ಸ್ ಯಾವಾಗಿದೆ? ಒಂದು 2 ಇದ್ದಾಗ 4 ಬರುತ್ತೆ, ಇಲ್ಲಾಂದ್ರೆ ಏನು 8 ಇದ್ದಾಗ ಬರುತ್ತೆ. ಓಕೆ, ಆಪ್ಷನ್ ಏನು? ಒಂದು ನಾವೇನ್ ಮಾಡ್ಬೋದು, ಇಲ್ಲಿ 2 ಆಗ್ಬೋದು. 82 ಇಲ್ಲಿ 2 ಆಗಿದ್ರೆ ಇಲ್ಲಿ ಕೂಡ 2 ಆಗ್ಬೇಕು. 82 × 2 ಇದನ್ನ ಹಾಕ್ಬೇಕು. ಇಲ್ಲಾಂದ್ರೆ ಏನು 4 ಯಾವಾಗ ಬರುತ್ತೆ? ಲಾಸ್ಟ್ ನಂಬರು 8 ಇದ್ದಾಗ. ಸೊ ಇಲ್ಲಾಂದ್ರೆ ಇಲ್ಲಿ ಏನ್ ಹಾಕ್ಬೋದು? 8 ಹಾಕಿದ್ರೆ ಅವಾಗ ಇಲ್ಲಿ ಕೂಡ 8 ಹಾಕ್ಬೇಕಾಗತ್ತೆ. ಈಗ ಚೆಕ್ ಮಾಡ್ರಿ, 2 ನಂಬರ್ ಯಾವ್ದು ಯಾರು? 2 2 ಜಾ 4, 2 8 ಜಾ 16. ಇದಂತರೂ ಅಲ್ಲ. ಈಗ 8 8 ಜಾ 64, 8 8 ಜಾ 64 + 6 ಎಷ್ಟಾಯ್ತು? 70 ಆಯ್ತು. ಈಗ ನೀವು ನೋಡಿದ್ರೆ ಇಲ್ಲಿ 8 ಆಗಿದ್ರೆ ಇಲ್ಲಿ ಕೂಡ 8 ಆಗ್ಬೇಕು. ಅವಾಗ ಏನಾಗುತ್ತೆ? 704 ಬರುತ್ತೆ. ಸೊ ರಿಮೈಂಡರ್ ಏನಾಯ್ತು? 0. ಸೊ ಕೋಶೆಂಟ್ ಏನ್ ಬಂತು? 48. ಸೊ ನಿಮಗೆ ರೂಟ್ 2304 ಬಂದ್ಬಿಟ್ಟು ಎಷ್ಟು? 48. ಓಕೆನಾ? ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, 4489. ನಾನು ನಿಮ್ಗೆ ಏನು ಹೇಳಿದೆ, 2 ನಂಬರ್ ಗ್ರೂಪ್ ಮಾಡ್ರಿ, ರೈಟ್ ಸೈಡ್ ಇಂದ ಬರ್ರಿ, 2 ನಂಬರ್ ಗ್ರೂಪ್ ಮಾಡ್ರಿ. ಈಗ 44 ಹತ್ತಿರ ಇರೋ ಸ್ಕ್ವಯರ್ ನೋಡ್ರಿ. ಓಕೆ, 44ಕಿಂತ ಕಡಿಮೆ ಇರಬೇಕು, ಸ್ಕ್ವಯರ್ ಅಲ್ಲಿ ಇರಬೇಕು. ಯಾವುದು 44ಕಿಂತ ಹತ್ತಿರ ಇರೋದು? ಯಾವುದು 44ಕಿಂತ ಕಡಿಮೆ ಇರೋದು? 36. ಓಕೆ, 6 ಸ್ಕ್ವಯರ್ ಅಂದ್ರೆ ಏನ್ ಬರ್ತೀವಿ? 6 6 36. ಸೊ ಎಷ್ಟು ಉಳಿತು ಇಲ್ಲಿ? 44 ಅಲ್ಲಿ 36 ಹೋದ್ರೆ 8 ಉಳಿತು. ಓಕೆ, ಈಗ ಏನಾಗುತ್ತೆ, 2 ನಂಬರ್ ಇಳಿಯುತ್ತೆ, 89 ಕೆಳಗಡೆ ಬಂತು. ಈಗ ಏನ್ ಮಾಡ್ಬೇಕು, ಇಲ್ಲಿ 6 ಇದೆಲ್ಲ, ಅದಕ್ಕೆ 6 ಆಡ್ ಮಾಡ್ಬೇಕು. 6 + 6 12. ಓಕೆ, ಈಗ ಒಂದು ನಂಬರು ಇಲ್ಲಿ ಬಿಟ್ಟಿರ್ತೀವಿ. ಓಕೆ, ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಓಕೆ, ಈಗ ನೋಡ್ರಿ 889 ಲಾಸ್ಟ್ ನಂಬರ್ ಏನ್ ಬರ್ಬೇಕು? 9 ಬರ್ಬೇಕಂದ್ರೆ ಒಂದು 3 ಅನ್ನ ಹಾಕ್ಬೇಕು, ಇಲ್ಲಾಂದ್ರೆ ಏನಾಗ್ಬೇಕು? 7 ಅನ್ನ ಹಾಕ್ಬೇಕು. ಇಲ್ಲಿ ನೋಡ್ರಿ 9 ಬೇಕಂತಂದ್ರೆ ಒಂದು 3 ಅನ್ನ ಹಾಕ್ಬೇಕಿಲ್ಲ 7 ಅನ್ನ ಹಾಕ್ಬೇಕು. ಒಂದೇನು ಆಪ್ಷನ್ 120, ಇಲ್ಲಿ ಏನಾಗ್ಬೋದು? 3 ಆಗ್ಬೋದು. ಇಲ್ಲಿ 3 ಆಗಿದ್ರೆ ಇಲ್ಲಿ ಕೂಡ 3 ಆಗ್ಬೇಕಾಗತ್ತೆ. ಸೊ ಅವಾಗ ಏನಾಯ್ತು? 3 3 ಜಾ 9, 3 2 ಜಾ 6, 3 1 ಜಾ 3. ಓಕೆ, ಈ ನಂಬರ್ ಅಂತ ಅಲ್ಲ. ಓಕೆ, ಮತ್ತೆ 9 ಯಾವಾಗ ಬರುತ್ತೆ? ಇನ್ನೊಂದು 9 ಬಂದ್ಬಿಟ್ಟು 7 ಇದ್ದಾಗ ಬರುತ್ತೆ. ಸೊ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಏನಾಗ್ಬೇಕು? 7 ಆಗಿದ್ರೆ ಇಲ್ಲಿ ಕೂಡ ಅವಾಗ 7 ಆಗ್ಬೇಕಾಗತ್ತೆ. ಈಗ 7 7 ಜಾ 49, 7 2 ಜಾ 14, 14 + 4 18. ಓಕೆ, ಸೊ 7 1 ಜಾ 7, 7 + 1 8 ಆಯ್ತು. ಸೊ ಅದಕ್ಕೆ ಏನಾಗಬೇಕು? ಇಲ್ಲಿ 7 ಆಗಿದ್ರೆ ಇಲ್ಲಿ 7 ಆಗ್ಬೇಕಾಗತ್ತೆ. ಸೊ 889 ಬರುತ್ತೆ. ಆನ್ಸರ್ ಬಂದು ರಿಮೈಂಡರ್ ಬಂದು 0 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು ಎಷ್ಟು? 67. ರೂಟ್ 4489 = 67. ಈಗ ನೆಕ್ಸ್ಟ್, ಈಗ 3481 ಇದ್ರದ್ದು ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡಂತ ಹೇಳಿದ್ದೆ, 2 ನಂಬರ್ ಗ್ರೂಪ್ ಮಾಡ್ಕೊಂಡು ಹೋಗ್ಬೇಕು. ಅದು ರೈಟ್ ಸೈಡ್ ಇಂದ ಇದೆರಡು ಗ್ರೂಪ್, ಇದೆರಡು ಗ್ರೂಪ್. ಈಗ 34 ಹತ್ರ ಅಂದ್ರೆ 34ಕಿಂತ ಕಡಿಮೆ ಇರೋದು. ಸೊ 34ಕಿಂತ ಕಡಿಮೆ ಇರೋದು ಯಾವುದು? 25. ಸೊ ಏನಾಯ್ತು? 5 5 ಜಾ
25. ಓಕೆ, ಈಗ 34 ಅಲ್ಲಿ 25 ಹೋದ್ರೆ ಎಷ್ಟಾಗುತ್ತೆ? ಸೊ ನಿಮಗೆ ಏನಾಗುತ್ತೆ? 9 ಉಳಿಯುತ್ತೆ. ಓಕೆ, ಇವೆರಡು ನಂಬರ್ ಇವಾಗ ಇಳಿಯುತ್ತೆ. ಓಕೆ, ಈಗ 5 ಪ್ಲಸ್ ಇಲ್ಲಿ ಏನಾಯ್ತಲ್ಲ ಅದೇ ನಂಬರಿಂದ ಆ್ಯಡ್ ಮಾಡೋದು. 5 + 5 ಎಷ್ಟು? 10. ಈಗ ಇಲ್ಲೇನಾಗ್ತಿರೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಈಗ ನನಗೆ ಲಾಸ್ಟ್ ನಂಬರ್ 1 ಬರ್ಬೇಕು. 1 ಬರ್ಬೇಕಂದ್ರೆ ಆಪ್ಷನ್ ಏನು? 1 ಬರ್ಬೇಕಂದ್ರೆ ಐದರ್ 1 ಅನ್ನ ಹಾಕ್ಬೇಕು, ಇಲ್ಲಾಂದ್ರೆ ಲಾಸ್ಟ್ ನಂಬರ್ 1 ಬರ್ಬೇಕಂದ್ರೆ 9 ಆದ್ರೂ ಹಾಕ್ಬೇಕು. ಈ ಒಂದು ಆಪ್ಷನ್ ಏನು? ಈ ಡ್ಯಾಶ್ ಇದ್ದಲ್ಲಿ 1 ಹಾಕಿದ್ರೆ ಅವಾಗ ಇಲ್ಲಿ ಕೂಡ 1 ಹಾಕ್ಬೇಕಾಗತ್ತೆ. 101 101 ಇದು ನನಗೆ ಬೇಕಿಲ್ಲ. ಓಕೆ, ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಏನು? ಲಾಸ್ಟ್ ನಂಬರ್ 1 ಬರ್ಬೇಕಂದ್ರೆ ಏನು? 9 ಹಾಕ್ಬೋದು. ಸೊ ಇಲ್ಲಿ 9 ಹಾಕಿದ್ರೆ ಇಲ್ಲಿ ಕೂಡ 9 ಹಾಕ್ಬೇಕು. ಈಗ ನೀವು ನೋಡ್ರೆ 9 9 ಜಾ 81, 9 0 ಜಾ 0, 0 + 8 8, 9 1 ಜಾ 9. ಓಕೆ, ಸೊ ಇಲ್ಲಿ 9 ಹಾಕಿದ್ರೆ ಇಲ್ಲಿ 9 ಹಾಕ್ಬೇಕು. ಸೊ ಅವಾಗ ಏನಾಯ್ತು? 981 ಆಯ್ತು. ಸೊ ರಿಮೈಂಡರ್ ಏನು ಬಂತು? 0 ಬಂತು. ಓಕೆ, ಸೊ ಇವಾಗ ರೂಟು 3481 ಬಂದ್ಬಿಟ್ಟು ಎಷ್ಟು? 59. ಓಕೆನಾ? ಈಗ 4th ಕ್ವಶನ್ ಏನಿದೆ? 529 ಇದೆ. ಓಕೆ, ರೈಟ್ ಸೈಡಿಂದ ಎರಡೆರಡು ಗುಂಪು ಮಾಡ್ರೆ ಇದೇನು 2 ಗ್ರೂಪ್ ಆಯಿತು. ಇದು ಒಂದೇ ಇದಲ್ಲ, ಸುಮ್ಮನೆ ಅದ್ರ ಮೇಲೆ ಒಂದು ಟೆಸ್ಟ್ ಬಾರ್ ಹಾಕ್ಬಿಡ್ರಿ ಅಷ್ಟೇ. ಓಕೆ, ಸೊ ರೈಟ್ ಸೈಡಿಂದ 2 ನಂಬರ್ಸ್ ಗ್ರೂಪ್ ಮಾಡಿದ್ವಿ. ಇದಕ್ಕೆ 2 ನಂಬರ್ಸ್ ಇಲ್ಲ, ಒಂದೇ ನಂಬರ್ ಇದ್ರೆ ಅದಕ್ಕೆ ಒಂದೇ ಬಾರ್ ಹಾಕ್ರಿ. ಈಗ 5ಗೆ ಹತ್ತಿರ ಇರೋದು ನಂಬರ್ ನೋಡ್ರಿ, 5ಕಿಂತ ಕಡಿಮೆ ಇರೋದು. 5ಕಿಂತ ಕಡಿಮೆ ಇರೋದು ಯಾವುದು? 4. ಸೊ 2 ಸ್ಕ್ವೇರ್ ಎಷ್ಟು? 2 2 ಜಾ 4. ಓಕೆ, 5ನ 4 ಹೋದ್ರೆ 1. ಸೊ ಇವೆರಡು ನಂಬರ್ ಇಳಿತದೆ, 129 ಆಯಿತು. ಇಲ್ಲಿ 2 ಅಂತಂದ್ರೆ ಇದು ಕೂಡ 2 ಆ್ಯಡ್ ಮಾಡೋದು. 2 + 2 4. ಓಕೆ, ಈಗ ನೋಡ್ರಿ ನನಗೆ 9 ಬೇಕಂತಂದ್ರೆ ಏನಾಗಬೇಕು? 9 ಬೇಕಂದ್ರೆ ಐದರ್ 3 ಹಾಕ್ಬೇಕು. 43 × 3. ಓಕೆ, ಇಲ್ಲಿ 3 ಆಗಿದ್ರೆ ಇಲ್ಲಿ ಕೂಡ 3 ಹಾಕ್ಬೇಕು. 3 3 ಜಾ 9, 3 4 ಜಾ 12, 129 ಬರ್ತಾ ತಾನೆ. ಸೊ ಇಲ್ಲಿ 3 ಆಗಿದ್ರೆ ಇಲ್ಲಿ 3 ಹಾಕ್ಬೇಕು. ಸೊ 43 3 ಎಷ್ಟು? 129. ಸೊ 129 129 ಹೋದ್ರೆ 0. ಓಕೆ, ಸೊ ಅದಕ್ಕೆ ರೂಟ್ 529 ಬಂದ್ಬಿಟ್ಟು ಎಷ್ಟು? 23. ನೆಕ್ಸ್ಟ್ ಈಗ ನೋಡಲಿ 3 to 4 9 ಇದ್ರದ್ದು ಕಂಡುಹಿಡಿಬೇಕು. ಈಗ ನೀವು ನೋಡಿದ್ರೆ 3 to 4 9 ಫಸ್ಟ್ ಸ್ಟೆಪ್ ಏನು? ರೈಟ್ ಸೈಡ್ ಇಂದ 2 ನಂಬರ್ಸ್ ಗ್ರೂಪ್ ಮಾಡಬೇಕು. ಈಗ ನೋಡ್ರಿ 32ಕಿಂತ ಕಡಿಮೆ ಇರೋ ಸ್ಕ್ವೇರ್ನಾಗ ಎಲ್ಲ ಐತೆ ನೋಡ್ರಿ. 32ಕಿಂತ ಕಡಿಮೆ ಅಂದ್ರೆ 25. ಸೊ 5 5 ಜಾ 25. ಓಕೆ, 32 ಅಲ್ಲಿ 25 ಹೋದ್ರೆ ಎಷ್ಟು? 7 ಆಗುತ್ತೆ. ಸೊ ಎರಡು ನಂಬರ್ ಇಳುತ್ತೆ, 749 ಆಯ್ತು. ಈಗ ಇಲ್ಲಿ 5 ಇದೆ ಅಂದ್ರೆ ಅದಕ್ಕೆ 5 ಆ್ಯಡ್ ಮಾಡಿದ್ರೆ 5 + 5 ಎಷ್ಟು? 10. ಇಲ್ಲೊಂದು ಡ್ಯಾಶ್ ಹಾಕ್ತೀನಿ. ಇಲ್ಲಿ ನಿಮಗೆ ಏನು ಬೇಕು? 9 ಬೇಕು. ಓಕೆ, ಸೊ 9 ಬೇಕಂತಂದ್ರೆ ಏನು? ಒಂದೇನೋ 3 ಇರಬೇಕು. ಈಗ ಚೆಕ್ ಮಾಡ್ರಿ, ಇಲ್ಲಿ 3 ಹಾಕಿದ್ರೆ ಅದನ್ನ ಇಲ್ಲಿ ಕೂಡ 3 ಹಾಕ್ಬೇಕಾಗತ್ತೆ. 3 3 ಜಾ 9, 3 0 ಜಾ 0, 3 1 ಜಾ 3, 309 ಆಯ್ತು. ಇದು ಬೇಕಿಲ್ಲ. ಓಕೆ, ಸೊ ಇನ್ನೊಂದು 9 ಯಾವಾಗ ಬರುತ್ತೆ? 49. 9 ಅಂದ್ರೆ 7 ಹಾಕಿದಾಗ. ಸೊ ಒಂದೇನು 10, ಇಲ್ಲಿ 7 ಹಾಕಿದ್ರೆ ಇಲ್ಲಿ ಕೂಡ 7 ಹಾಕ್ಬೇಕು. 7 7 ಜಾ 49, 7 0 0, 0 + 4 4, 7 1 ಜಾ 7. ಸೊ ಇಲ್ಲಿ 7 ಹಾಕಿದ್ರೆ ಇಲ್ಲಿ 7 ಹಾಕ್ಬೇಕಾಗ್ತದೆ. ಅವಾಗ ಏನು ಬಂತು? 749 ಬಂತು. ರಿಮೈಂಡರ್ ಬಂತು 0. ಸೊ ಅವಾಗ ಆನ್ಸರ್ ಎಷ್ಟು ಬಂತು? 57. ಸೊ ರೂಟ್ 3249 ಬಂದ್ಬಿಟ್ಟು ಎಷ್ಟು? 57. 6th ಕ್ವಶನ್. ಓಕೆ, ಈಗ ಅವ್ರ ನಂಬರ್ ಏನು ಕೊಟ್ಟಿದ್ದಾರೆ ನೋಡ್ರಿ, 1369. ಓಕೆ, ಈಗ ರೈಟ್ ಸೈಡಿಂದ ಎರಡೆರಡು ನಂಬರ್ನ ಗ್ರೂಪ್ ಮಾಡೋಣ. ಓಕೆ, ಈಗ ನೋಡ್ರಿ 13 ಇದೆ. 13ಕಿಂತ ಕಡಿಮೆ ಇರೋ ನಂಬರ್ ಯಾವ್ದಿದೆ ನೋಡ್ರಿ? 13ಕಿಂತ ಕಡಿಮೆ 9 ಇದೆ. ಸೊ ಏನು ಬರಿತೀವಿ? 3 3 ಜಾ 9. ಈಗ ನೀವು ನೋಡ್ರಿ 13 ಅಲ್ಲಿ 9 ಹೋದ್ರೆ ಎಷ್ಟು? 4. ಇವೆರಡು ನಂಬರ್ ಇಳಿತವೆ. ಓಕೆ, ಈಗ ಇಲ್ಲಿ ಏನು ಬರ್ದಿರೋ ಅದನ್ನ ಆ್ಯಡ್ ಮಾಡೋ. 3 + 3 6. ಓಕೆ, ಈಗ ಇಲ್ಲೇನು ಬರೀತಿರೋ ಇಲ್ಲಿ ಕೂಡ ಅದೇ ಬರ್ಬೇಕು. ಇಲ್ಲಿ ಲಾಸ್ಟ್ ನಂಬರ್ ಏನಿದೆ? 9 ಇದೆ. ಸೊ 9 ಇದ್ದಾಗ ಏನು ಬರಿಬೋದು? ಒಂದು 3 ಅನ್ನ ಬರಿಬೇಕು, ಇಲ್ಲ ಅಂತಂದ್ರೆ 7 ಅನ್ನ ಬರಿಬೇಕು. 3 ಇಲ್ಲ 7. ಒಂದೇನು 63 × 3, ಇಲ್ಲಾಂದ್ರೆ ಏನು ಇನ್ನೊಂದು 67 × 7. ಯಾಕಂದ್ರೆ ಇಲ್ಲಿ 3 ಬರೆದ್ರೆ ಇಲ್ಲಿ ಕೂಡ 3 ಬರಿಬೇಕು, ಇಲ್ಲಿ 7 ಬರೆದ್ರೆ ಇಲ್ಲಿ ಕೂಡ 7 ಬರಬೇಕು. ಈಗ 3 3 ಜಾ 9, 3 6 ಜಾ 18. ಇದಂತರೂ ಬರಲ್ಲ. ಈಗ 7 7 ಜಾ 49, 7 6 ಜಾ 42, 42 + 4 46 ಆಯ್ತು. ಸೊ ಇಲ್ಲಿ 7 ಬರೆದ್ರೆ ಇಲ್ಲಿ ಕೂಡ 7 ಬರಿಬೇಕಾಗುತ್ತೆ. ಸೊ 469 ಆಗುತ್ತೆ. ಸೊ ರಿಮೈಂಡರ್ ಬಂದೇನು? 0. ಓಕೆ, ಸೊ ಈಗ ಏನಾಯ್ತು? ರೂಟ್
1369 ಬಂದ್ಬಿಟ್ಟು ಎಷ್ಟು 37 ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ 5776 ಈ ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. 57 ಕಿನ್ನ ಕಡಿಮೆ ನಂಬರ್ ಯಾವ್ದಿದೆ ನೋಡ್ರಿ. 57 ಕಿನ್ನ ಕಡಿಮೆ 49 ಇದೆ. ಸೊ ಏನ್ ಬರ್ತೀವಿ 7 7 ಜಾ 49. ಓಕೆ, ಈಗ ನೋಡ್ರಿ ಎಷ್ಟು ಉಳಿತು ಇಲ್ಲಿ 8 ಉಳಿತು. ಇವೆರಡು ನಂಬರ್ ಇಳಿತವೆ 876 ಆಯ್ತು. ಇಲ್ಲಿ 7 ಅಂದ್ರೆ ಇಲ್ಲಿ ಕೂಡ 7 ಬರಬೇಕು. 7 + 7 ಎಷ್ಟು 14. ಇವಾಗ ಇಲ್ಲೇನ್ ನಂಬರ್ ಬರಿತೀವೋ ಇಲ್ಲಿ ಕೂಡ ಅದೇ ಬರಿಬೇಕು. ಲಾಸ್ಟ್ ನಂಬರ್ ಏನ್ ಬೇಕು ನನಗೆ 6 ಬೇಕು. 6 ಬೇಕಂದ್ರೆ ಐದರ್ 4 ಅನ್ನ ಬರಿಬೇಕು, ಇಲ್ಲಾಂದ್ರೆ 6 ಅನ್ನ ಬರಬೇಕು. 4 or 6. ಓಕೆ, ಸೊ ಒಂದೇನು 144 × 4 ಇಲ್ಲಾಂದ್ರೆ 146 × 6. ಯಾಕಂದ್ರೆ ಇಲ್ಲಿ 4 ಬರೆದ್ರೆ ಇಲ್ಲಿ ಕೂಡ 4 ಬರಿಬೇಕು, ಇಲ್ಲಿ 6 ಬರೆದ್ರೆ ಇಲ್ಲಿ ಕೂಡ 6 ಬರಬೇಕು. ಈಗ ಚೆಕ್ ಮಾಡಿ. 4 4 ಜಾ 16, 4 4 ಜಾ 16 + 1 17, 4 1 ಜಾ 4, 4 + 1 5. ಇದಂತ್ರ ಅಲ್ಲ. ಇಲ್ಲಿ 6 6 ಜಾ 36, 6 4 ಜಾ 24, 24 + 3 27, 6 1 ಜಾ 6, 6 + 2 8 ಆಯ್ತು. ಸೊ ಇಲ್ಲಿ 6 ಆಗಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕಾಗತ್ತೆ. ರಿಮೈಂಡರ್ 0 ಬಂತು. ಸೊ ಆನ್ಸರ್ √57766 = ಎಷ್ಟು 76. ಓಕೆ, ಈಗ ನೆಕ್ಸ್ಟ್ ಈಗ ನಂಬರ್ ಏನು ಕೊಡಿದಾರೆ ನೋಡ್ರಿ 7921. ರೈಟ್ ಸೈಡ್ ಇಂದ ಎರಡೆರಡು ನಂಬರು ಓಕೆ ಗ್ರೂಪ್ ಮಾಡಬೇಕು. ಈಗ 79 ಕಿನ್ನ ಹತ್ರ ಇರೋ ನಂಬರ್ ಏನೈತೆ 79 ಕಿನ್ನ ಹತ್ರ ಇರೋ ನಂಬರ್ 64 ಇದೆ. ಓಕೆ, 8 8 ಜಾ 64. ಓಕೆ, 9 ಅಲ್ಲಿ 4 ಹೋದ್ರೆ 5, 7 ಅಲ್ಲಿ 6 ಹೋದ್ರೆ 1. ಸೊ ಇವೆರಡು ನಂಬರ್ ಕೆಳಗೆ ಇಳಿತವೆ. 1521 ಆಗುತ್ತೆ. ಇಲ್ಲಿ 8 ಇದೆ ಅಂದ್ರೆ ಇಲ್ಲಿ ಕೂಡ 8 ಆಡ್ ಮಾಡ್ಬೇಕು. 8 + 8 16. ಈಗ ನೋಡ್ರಿ ಲಾಸ್ಟ್ ನಂಬರು 1 ಬರ್ಬೇಕು. ಲಾಸ್ಟ್ ನಂಬರ್ 1 ಬರ್ಬೇಕಂದ್ರೆ ನಾವು 1 ಆದ್ರೂ ಹಾಕ್ಬೇಕು, ಇಲ್ಲಾಂದ್ರೆ 1 ಬರ್ಬೇಕಂದ್ರೆ 9 ಆದ್ರೂ ಹಾಕ್ಬೇಕು. ಓಕೆ, ಸೊ ಒಂದೇನು 161 ಇಲ್ಲಿ 1 ಹಾಕಿದ್ರೆ ಇಲ್ಲಿ ಕೂಡ 1 ಹಾಕ್ಬೇಕಾಗತ್ತೆ. ಓಕೆ, ಇದಂತರೂ ಬರಲ್ಲ 161. ಓಕೆ, ಇಲ್ಲಿ 9 ಹಾಕಿದ್ರೆ ಇಲ್ಲಿ ಕೂಡ ಏನಾಗಬೇಕು 9 ಹಾಕ್ಬೇಕು. 9 9 ಜಾ 81, 9 6 ಜಾ 54 + 8 ಎಷ್ಟಾಗುತ್ತೆ 62 ಆಗುತ್ತೆ. 9 1 ಜಾ 9, 9 + 6 15. ಸೊ ಇಲ್ಲಿ 9 ಆಗಿದ್ರೆ ಇಲ್ಲಿ 9 ಹಾಕ್ಬೇಕಾಗತ್ತೆ. ಸೊ 1521 ಬಂತು. ರಿಮೈಂಡರ್ ಬಂದು 0. ಸೊ √7921 ಬಂದ್ಬಿಟ್ಟು ಎಷ್ಟು 89. ಓಕೆ, ನೆಕ್ಸ್ಟ್ ಈಗ 9th ಕ್ವಶನ್ ನೋಡಿ. ಏನು ಕೊಡಿದ್ರೆ 576. ಈ ಕಡೆಯಿಂದ 2 ನಂಬರು. ಓಕೆ, ಇದು ಗ್ರೂಪ್ ಇಲ್ಲ. ಸೊ ಏನು ಮಾಡ್ರಿ ಆ 1 ನಂಬರಿಗೆ ಮಾತ್ರ ಬಾರ್ ಹಾಕ್ರಿ. ಈಗ ನೋಡ್ರಿ 5 ಕಿನ್ನ ಕಡಿಮೆ ಇರೋ ನಂಬರ್ ಯಾವುದು 5 ಕಿನ್ನ ಕಡಿಮೆ ಇರೋದು 4. ಸೊ 2 2 ಜಾ 4. ಓಕೆ, 5 ಅಲ್ಲಿ 4 ಹೋದ್ರೆ 1. ಇವೆರಡು ನಂಬರು ಇಳಿತವೆ. 2 ಪ್ಲಸ್ ಇಲ್ಲಿ 2 ಬರ್ದೆ ಅಂದ್ರೆ ಇಲ್ಲಿ ಕೂಡ 2 ಬರಬೇಕು. 2 + 2 4. ಈಗ ನೋಡಿ ಲಾಸ್ಟ್ ನಂಬರ್ 6 ಬರ್ಬೇಕಂತಂದ್ರೆ ಐದರ್ 4 ಆದ್ರೆ ಹಾಕ್ಬೇಕು, ಇಲ್ಲಾಂದ್ರೆ 6 ಆದ್ರೆ ಹಾಕ್ಬೇಕು. ಸೊ ಒಂದೇನು 40 ಇಲ್ಲಿ 4 ಹಾಕಿದ್ರೆ ಇಲ್ಲಿ ಕೂಡ 4 ಹಾಕ್ಬೇಕು, ಇಲ್ಲಾಂದ್ರೆ ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕು. 4 4 ಜಾ 16, 4 4 ಜಾ 16 + 1 17 ಆಯ್ತು. ಸೊ ಇಲ್ಲೇ ಬಂದ್ಬಿಡ್ತು. ಇಲ್ಲಿ 4 ಹಾಕ್ತೀನಿ, ಇಲ್ಲಿ 4 ಹಾಕ್ತೀನಿ. ಸೊ 176 ಆಗುತ್ತೆ. ರಿಮೈಂಡರ್ 0. ಸೊ √576 ಬಂದ್ಬಿಟ್ಟು ಎಷ್ಟು 24. ಈಗ 10th ಕ್ವಶನ್ ನೋಡಲಿ. ಸೊ ಏನಿದೆ 1024. ಓಕೆ, ಈ ಕಡೆಯಿಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ಕೊಂಡು ಬರ್ರಿ. ಓಕೆ, ಈಗ 10 ಕಿನ್ನ ಕಡಿಮೆ ಇರೋ ನಂಬರ್ ಯಾವುದು 10 ಕಿನ್ನ ಕಡಿಮೆ ಇರೋದು 9. ಸೊ ಅವಾಗ ಏನ್ ಬರ್ತೀವಿ 3 3 ಜಾ 9. ಓಕೆ, 10 ಅಲ್ಲಿ 9 ಹೋದ್ರೆ 1 ಹೋಯ್ತು. ಸೊ ಇವೆರಡು ನಂಬರ್ ಇರ್ತೈತೆ 124 ಆಯ್ತು. ಈಗ 3 ಅಂದ್ರೆ ಇದು ಕೂಡ 3 ಆಡ್ ಮಾಡೋದು. 3 + 3 6. ಈಗ ನೋಡ್ರಿ ನಮ್ಗೆ ಲಾಸ್ಟ್ ನಂಬರ್ 4 ಬರ್ಬೇಕಂದ್ರೆ 2 ಅನ್ನ ಹಾಕ್ಬೇಕು. ಇಲ್ಲಿ 2 ಆದ್ರೆ ಇಲ್ಲಿ ಕೂಡ × 2 ಹಾಕ್ಬೇಕು. ಈಗ ಚೆಕ್ ಮಾಡಿ 2 2 ಜಾ 4, 2 6 ಜಾ 12. ಇಲ್ಲೇ ಬಂದ್ಬಿಡ್ತು. ಇಲ್ಲಿ 2 ಆದ್ರೆ ಇಲ್ಲಿ ಕೂಡ 2 ಹಾಕ್ತೀವಿ. ಸೊ ಎಷ್ಟಾಯ್ತು 124 ಬರುತ್ತೆ. ಸೊ √1024 ಬಂದ್ಬಿಟ್ಟು ಎಷ್ಟು 32. ಓಕೆ, ಈಗ 11th ಕ್ವಶನ್ ನೋಡ್ರಿ. 11th ಕ್ವಶನ್ ಏನ್ ಕೊಡಿದಾನೆ 3136. ಓಕೆ, ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡಬೇಕು. 31 ಅಂತಂದ್ರೆ 31 ಕಿನ್ನ ಕಡಿಮೆ ಇರೋ ನಂಬರ್ ಏನು 25. ಸೊ 5 5 ಜಾ 25. 31 25 ಹೋದ್ರೆ 6. ಇವೆರಡು ನಂಬರು ಇಳಿತವೆ.
636 ಆಯ್ತು. ಇಲ್ಲಿ 5 ಅಂದರೆ ಇದಕ್ಕೆ 5 ಆ್ಯಡ್ ಮಾಡೋದು, 5 + 5 10 ಆಯ್ತು. ಈಗ ನೋಡಿ ಲಾಸ್ಟ್ ನಂಬರ್ 6 ಬರ್ಬೇಕಂದ್ರೆ ಏನಾಗಬೇಕು, ಒಂದು 4 ಅನ್ನ ಹಾಕ್ಬೇಕು ಇಲ್ಲ 6 ಅನ್ನ ಹಾಕ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ 4 ಹಾಕಿದ್ರೆ ಇಲ್ಲಿ ಕೂಡ 4 ಹಾಕ್ಬೇಕಾಗತ್ತೆ. ಆಮೇಲೆ ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕಾಗುತ್ತೆ. ಈಗ 4 4 ಜಾ 16, 4 0 ಜಾ 0, 0 + 1 1, 4 1 ಜಾ 4, ಇಲ್ಲಿ 6 6 ಜಾ 36, 6 0 ಜಾ 0, 0 + 3 3, 6 1 ಜಾ 6. ಅಂದರೆ ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕಬೇಕು. ಸೊ ಅವಾಗ ಏನಾಗುತ್ತೆ, ರಿಮೈಂಡರ್ 0 ಬರುತ್ತೆ. ಸೊ ರೂಟ್ 3136 ಬಂದ್ಬಿಟ್ಟು ಎಷ್ಟು, 56. ಓಕೆ, ನೆಕ್ಸ್ಟ್ ಲಾಸ್ಟ್ 12th ಅಂತ ನೋಡ್ರಿ. ಈಗ ನೋಡ್ರಿ ಎರಡೆರಡು ನಂಬರ್ ಗ್ರೂಪ್ ಮಾಡ್ಬೇಕು. ಈ ಕಡೆಯಿಂದ 2 ನಂಬರ್ ಗ್ರೂಪ್, ಇಲ್ಲಿ ಒಂದೇ ನಂಬರ್ ಇದ್ರೆ ಆಸ್ ಇಟ್ ಈಸ್ ಇಟ್ಬಿಡ್ರಿ. ಈಗ 9ಗೆ ಒಂದು ಈಕ್ವಲ್ ನಂಬರ್ ಇದೆ, 9ಗೆ ಏನೋ 3. ಸೊ ಏನಾಯ್ತು, 3 3 ಜಾ 9, 9 ಅಲ್ಲಿ 9 ಹೋದ್ರೆ 0. ಓಕೆ, ಇವೆರಡು 0 ಇಳಿತಾನೆ ಇವಾಗ. ಸೊ ನಾವೇನ್ ಮಾಡ್ಬೇಕು, 3 + 3 ಎಷ್ಟಾಯ್ತು, 3 + 3 6 ಆಯ್ತು. ಈಗ ನೋಡ್ರಿ ನಮ್ಗೆ ಆನ್ಸರ್ 0 ಬರ್ಬೇಕು. ಇಲ್ಲಿ ಏನಾಗ್ತೀನೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಆನ್ಸರ್ 0 ಬರ್ಬೇಕಂದ್ರೆ ಇಲ್ಲಿ 0 ಹಾಕಿದ್ರೆ 60, ಅವಾಗ ಇಲ್ಲಿ ಕೂಡ 0 ಹಾಕ್ತೀವಿ. 60 0 ಜಾ 0, ಇಲ್ಲಿ 0 ಹಾಕಿದ್ರೆ ಇಲ್ಲಿ ಕೂಡ 0 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ರಿಮೈಂಡರ್ 0 ಬರುತ್ತೆ. ಸೊ ಅದಕ್ಕೋಸ್ಕರ ರೂಟ್ 900 ಬಂದ್ಬಿಟ್ಟು ಎಷ್ಟು, 30. ಓಕೆ, ಸೊ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ ಇಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ಓಕೆ, 2 ನಂಬರ್ ಗ್ರೂಪ್ ಮಾಡ್ತಾರೆ, ಈ ಕಡೆ ಒಂದು. ಸೊ 3 3 ಜಾ ಏನು 9 ಬರ್ಬಿಡ್ತಾರೆ. 9 ಅಲ್ಲಿ 9 ಹೋದ್ರೆ 0, ಇದು ಹೆಂಗಿದ್ರೆ 0 ಇದೆ ಅಂತ ಹೇಳ್ಬಿಟ್ಟು ರಿಮೈಂಡರ್ 0 ಅಂತ ಆನ್ಸರ್ 3 ಬರೀತಾರೆ. ಆ ತರ ಮಾಡ್ಬಾರ್ದು. ಇವಾಗ ನಿಮಗೆ 2 ನಂಬರ್ ಇಳಿದಿದೆ ತಾನೆ, 2 ನಂಬರ್ ಇಳಿದಿದೆ ಅಂದ್ರೆ ಮತ್ತೆ 3 + 3 ಎಷ್ಟಾಯ್ತು, 6 ಆಯ್ತು. ಓಕೆ, ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ಹಾಕ್ಬಿಟ್ಟು ಈ ನಂಬರ್ ತರ್ಬೇಕು. ಓಕೆ, ಸೊ ಇಲ್ಲಿ 0 ಆಗಿದ್ರೆ ಅವಾಗ ಏನಾಗುತ್ತೆ, 0 ಬರುತ್ತೆ, ಅವಾಗ ರಿಮೈಂಡರ್ 0 ಆಗುತ್ತೆ. ಓಕೆ, ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು, ಇಲ್ಲಿವರೆಗೆ ಮಾಡಬೇಕು. ಆಮೇಲೆ ಆನ್ಸರ್ ಏನು, ರೂಟ್ 900 = 30 ಅಂತ ಬರೀಬೇಕು. ಓಕೆನಾ.